ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತರುಣ್ ಕನ್ನಡಿಗ. ನಾನು ಆರ್ಡರ್ ಮಾಡಿದ್ದೆ 2 ಪ್ರಾಡಕ್ಟ್ಸ್. ಯಾವಪ್ಪ ಅಂದರೆ ಡಿಜಿಟೆಕ್ ಸೆಲ್ಫಿ ಸ್ಟಿಕ್ ಟ್ರೈಪಾಡ್ ಮತ್ತು ಇನ್ನೊಂದು ಗ್ರಿನಾರೋ ವೈರ್ಲೆಸ್ ಮೈಕ್ರೋಫೋನ್. ಏನಕ್ಕಪ್ಪ ಅಂದರೆ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ ವಿಡಿಯೋಗೆ ವ್ಲಾಗ್ಸ್ಗೆ ಎಲ್ಲ ಯೂಸ್ ಆಗುತ್ತೆ. ಇದನ್ನು ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಯಾವ ಥರ ಇದೆ ಏನು ಅನ್ನೋದನ್ನು ನಿಮಗೆ ರಿವ್ಯೂಸ್ ತೋರಿಸ್ತೀನಿ. ಫುಲ್ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತಾಯಿದ್ದೀನಿ. ಬನ್ನಿ ಸ್ನೇಹಿತರೆ. ದಿವಸಕ್ಕೆ ನಾನು ಸಜೆಸ್ಟ್ ಮಾಡುತ್ತಿರೋದು ಗ್ರಿನಾರೋ ಮೈಕ್ ವೈರ್ಲೆಸ್ ಮೈಕ್ರೋಫೋನ್. ಇದು 3 ಟೈಪ್ಸ್ ಆಫ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಅದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನೋಡುವ. ಇದೇ ಗ್ರಿನಾರೋ ಮೈಕ್. ಈ ಥರ ಅನ್ಬಾಕ್ಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ ಪ್ಯಾಕೆಟ್ ಅಂತೂ. ಈ ಟೈಪ್ ಅನ್ಬಾಕ್ಸ್, ಇದನ್ನು ಈ ಥರ ಓಪನ್ ಮಾಡೋದು. ಇದರಲ್ಲಿ ಒಂದು ಪೌಚ್ ಕೂಡ ಕೊಟ್ಟಿದ್ದಾರೆ, ನೋಡಬಹುದು. ಇದು ಆ್ಯಕ್ಚುಲಿ ವಾರಂಟಿ ಕಾರ್ಡು. ನಿಮ್ದೇನಾದರೂ 1 year ವಾರಂಟಿ ಇದೆ. ಇದು ಏನಾದರೂ ಇದಾದರೆ ನೀವು ಇದಕ್ಕೆ ಇದು ಮಾಡ್ಬೋದು. ಇದು ಬಂದು ಹೇಗೆ ಯೂಸ್ ಮಾಡೋದು ಗ್ರಿನಾರೋ ಮೈಕ್ನ ಅಂತ. ಸ್ನೇಹಿತರೆ, ಇದರಲ್ಲಿ 2 ಟ್ರಾನ್ಸ್ಮಿಟರ್ಗಳಿದ್ದಾವೆ. ಓಪನ್ ಮಾಡಿ ತೋರಿಸ್ತೀನಿ. ಇದೇ ಮೈಕ್, ಇದು 2 ಟ್ರಾನ್ಸ್ಮಿಟರು. ತುಂಬ ಚೆನ್ನಾಗಿದೆ. ಇದು ಬಂದು ರಿಸೀವರು. ಇದು ಸಿ ಟೈಪ್ ಬರ್ತದೆ. ಐಫೋನ್ ಯೂಸರ್ಸ್ಗಾಗಿ, ಯಾಕಂದ್ರೆ ನಾನು ಐಫೋನ್ ಯೂಸ್ ಮಾಡ್ತೀವಿ. ಐಫೋನ್ ಯೂಸರ್ಸ್ಗಾಗಿ ಈ ಥರ 13, 14 ಅವರಿಗೆಲ್ಲ ಈ ಪಿನ್ ಯೂಸ್ ಮಾಡಬೇಕು. ಸೊ ಅದರಿಂದ ಈ ಪಿನ್ನು ಇರ್ತದೆ. ಈ ಪಿನ್ ಇರೋದನ್ನೇ ಬುಕ್ ಮಾಡ್ಕೊಳ್ಳಿ. ನಾನು ಲಿಂಕ್ನ ಬಯೋದಲ್ಲಿ ಹಾಕ್ತೀನಿ. ಸಿ ಟೈಪ್ ಆಗಿದ್ರೆ ಸಿ ಟೈಪ್ ಡೈರೆಕ್ಟಾಗಿ ಇದನ್ನೇ ಕನೆಕ್ಟ್ ಮಾಡ್ಬೋದು. ಬನ್ನಿ, ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಈಗ. ವೀಕ್ಷಕರೇ, ಇದು ಬಂದು ಸಿ ಟೈಪ್ ನೋಡ್ಬೋದು. ಈಗ ನಾನು ಇದರಲ್ಲಿ ವೀಕ್ಷಕರೇ, ಇದು ಮೈಕ್. ಇದರಲ್ಲಿ 5 ಪಿನ್ ಬರ್ತದೆ. ಒಂದು ಮೈಕ್ ಆನ್ ಮಾಡೋದು ಅಂದರೆ ಇದು ಪವರ್ ಬಟನ್. ಮೈಕ್ ಆನ್ ಮಾಡೋದು ಪವರ್ ಬಟನ್. ಇದನ್ನು 3 times ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಅದನ್ನು ಮತ್ತೆ ತೋರಿಸ್ತೀನಿ. ಇದು ಬಂದು ಕನೆಕ್ಷನ್ ಸ್ಟೇಟಸ್ ಇಂಡಿಕೇಟರು ಅಂತ ಹೇಳ್ಬಿಟ್ಟು. ಸೆಕೆಂಡ್ ಒಂದು ಬಂದು ಇದು ರಿವರ್ಬ್ ಇಂಡಿಕೇಟರ್, ಸೂಚನೆ ನೀಡುತ್ತೆ ಯಾವ ಥರ ಏನು ವಾಯ್ಸ್ ಕೇಳಿಸಲಿದೆ ಅಂತ. ಇದು ಮತ್ತು ಮ್ಯೂಟ್ ಬಟನ್ನು. ಮ್ಯೂಟ್ ಮಾಡ್ಕೊಂಡ್ರೆ ವಾಯ್ಸ್ ಕೇಳಿಸಲ್ಲ. ಇದು ಬಂದು ಚಾರ್ಜರು. ನಿಮ್ಮದು ಎಷ್ಟು ಚಾರ್ಜರ್ ಇದೆ ಅನ್ನೋದನ್ನು ಇದರಲ್ಲಿ ತೋರಿಸುತ್ತೆ. ಚಾರ್ಜ್ ಏನಾದರೂ ಆಗೋದ್ರೆ ಅದನ್ನು ಅಲ್ಲಿ ಇಂಡಿಕೇಟ್ ಮಾಡುತ್ತೆ. ಈಗ ಮೈಕ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಈ ರಿಸೀವರ್ನ ಮೊಬೈಲ್ ಪಿನ್ಗೆ ಕನೆಕ್ಟ್ ಮಾಡಬೇಕು. ಈಗ ಕನೆಕ್ಟ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ಎಕ್ಸ್ಟ್ರಾ ಬಡ್ಸ್ ಬೇರೆ ಕೊಟ್ಟವ್ರೆ, ಇವು ಚೆನ್ನಾಗಿದೆ. ಕನೆಕ್ಷನ್ ಅಂತ ತೋರಿಸ್ತಿದೆ ಈಗ. ಹಲೋ. ಈಗ ಇದು ಫಸ್ಟ್ ಸ್ಟೇಜು, ಸ್ಟೆಪ್ 1 ಆಲ್ರೆಡಿ ಒಂದು ಆನ್ ಮಾಡಿದೆ. ನಾನು ಇನ್ನೊಂದು ಇದು ಟ್ರಾನ್ಸ್ಮಿಟರ್ನ ಆನ್ ಮಾಡಿಲ್ಲ. ಇದರಲ್ಲಿ ಯಾವ ಥರ ಕೇಳಿಸಿದೆ ನೋಡ್ಬೋದು ನೀವು, ವಾಯ್ಸ್ ಯಾವ ಥರ ಕೇಳಿಸಿದೆ. ಈಗ ಸೆಕೆಂಡ್ ಸ್ಟೇಜ್ ಅಂದರೆ ಈ ಥರ 3 times ಪ್ರೆಸ್ ಮಾಡಬೇಕು. ಈಗ ಯಾವ ಥರ ಕೇಳಿಸಿದೆ, ಇದು ಸ್ವಲ್ಪ ಎಕೋ ಕೇಳಿಸುತ್ತೆ. ಈಗ ನಾವು ಮಾತಾಡೋದು ತುಂಬ ಎಕೋ ಆಗಿ ಕೇಳಿಸುತ್ತೆ. ಹಲೋ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತರುಣ್ ಕನ್ನಡಿಗ. ಯಾವ ಥರ ಕೇಳಿಸ್ತಿದೆ? ಸ್ವಲ್ಪ ಎಕೋ ಆಗಿ ಕೇಳಿಸ್ತೈತಲ್ಲ. ಬನ್ನಿ ಇನ್ನೊಂದು ಸ್ಟೇಜ್ ನೋಡೋಣ, ಫೈನಲ್. ಮತ್ತೆ ರಿಸೀವರ್ ಅಲ್ಲಿ 3 ಇಂಡಿಕೇಶನ್ ಇರ್ತದೆ ವಾಯ್ಸ್ಗಳು. ಅದರಲ್ಲಿ ನಾವು ಸೆಲೆಕ್ಷನ್ ಮಾಡ್ಕೋಬೇಕು. ಈಗ ಯಾಕಂದ್ರೆ ನಾನು ಒಂದೇ ಮೊಬೈಲಲ್ಲಿ ವಿಡಿಯೋ ಮಾಡ್ತಿದ್ದೀನಿ, ಸೊ ಅದರಿಂದ ನಾನು ನಿಮಗೆ ಶೋ ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಈಗ ಮೈಕ್ನ ಮ್ಯೂಟ್ ಮಾಡಿದ್ದೀವಿ. ಸೊ ಅದರಿಂದ ನನ್ನ ವಾಯ್ಸ್ ಏನೋ ಕೇಳಿಸಲ್ಲ, ನಾನು ಎಷ್ಟೇ ಮಾತಾಡಿದ್ರು. ಸ್ನೇಹಿತರೆ, ಈಗ ನೋಡ್ಬೋದು ವಾಯ್ಸ್ ಯಾವ ಥರ ಕೇಳಿಸ್ತಿ ಅಂತ. ಮೇಲ್ಗಡೆ ಫ್ಯಾನ್ ಕೂಡ ತಿರುಗ್ತೈತೆ. ಆಚೆ ತುಂಬ ಜನ ಸೌಂಡ್ ಕೂಡ ಬರ್ತೈತೆ. ಬಟ್ ಆದರೂ ಕ್ಲಿಯರೆನ್ಸ್ ಆಗಿ ವಾಯ್ಸ್ ಕೇಳಿಸ್ತೈತೆ. ಸ್ನೇಹಿತರೆ, ಈಗ ನಾನು ಸ್ವಲ್ಪ ಆಚೆ ಹೋಗ್ತೀನಿ. ಸ್ವಲ್ಪ ಡಿಸ್ಟೆನ್ಸಲ್ಲಿ ಮಾತಾಡ್ತೀನಿ. ವಾಯ್ಸ್ ಯಾವ ಥರ ಕೇಳಿಸುತ್ತೆ ನೋಡ್ಬೋದು. ನಾನು ಇಲ್ಲಿ ಆಚೆ ಹೋಗ್ತಾ ಇದ್ದೀನಿ. ಈಗ ಇಲ್ಲಿಂದನೂ ಚೆನ್ನಾಗಿ ವಾಯ್ಸ್ ಕೇಳಿಸೋದು. ನೀವು ಕೇರ್ ಮಾರ್ಕೆಟಲ್ಲಿ ಇದ್ರೂ ಮಾಡ್ಬೋದು. ಇದು ಅರೌಂಡ್ 40 meters ಡಿಸ್ಟೆನ್ಸಲ್ಲಿ ವಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಈಗ ಇಲ್ಲಿಂದ ನಾನು ಮಾತಾಡ್ತಿದ್ದೀನಿ, ಕೇಳಿಸ್ತೈತಾ? ನಾನು ಕಾಣಿಸ್ತಿದ್ದೇನೆ ನಿಮಗೆ? ಮೇಲ್ಗಡೆಗೆ ಹೋಗಿ ಮಾತಾಡ್ತೀನಿ. ಚೆನ್ನಾಗಿದೆ. ಸ್ವಲ್ಪ ವಾಯ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಾರ್ಕೆಟಲ್ಲಿ ಎಲ್ಲ ನೀವು ಮಾಡ್ಬೋದು. ತುಂಬ ಕ್ರೌಡ್ ಇದ್ದಾಗೆಲ್ಲ ಕೇಳಿದ್ದು ಚೆನ್ನಾಗಿರ್ತದೆ. ವಾಯ್ಸು ಚೆನ್ನಾಗಿ ಕೇಳಿಸ್ತೈತೆ. ಬೆಟರ್ ನಾನು ಸಜೆಸ್ಟ್ ಮಾಡೋದು ಏನಪ್ಪ ಅಂದರೆ, ಇದು ಕಡಿಮೆ ಪ್ರೈಸಲ್ಲಿ ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸಿಗತ್ತೆ, ಚೆನ್ನಾಗಿದೆ.
ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಟರ್ ಮಾಡೋರು ಇದು ತಗೊಂಡ್ರೆ ಬೆಟರ್ ಅಂತಾನೆ ಹೇಳ್ತೀನಿ. ಯಾಕಪ್ಪ ಅಂದರೆ ಸುಮ್ಮನೆ ದುಡ್ಡೆಲ್ಲ ಕೊಟ್ಟು ವೇಸ್ಟ್ ಮಾಡ್ಕೊಳ್ಳೋ ಬದಲು ಇದು ಬೇಸಿಕ್ ಸೆಟ್ಟು. ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಬೇಕು. ಒಂದೇ ಸತಿ ಪ್ರೀಮಿಯಮ್ ಎಲ್ಲ ತಗೋಬೇಡಿ. ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿ ಮತ್ತೆ ನೀವು ಕಂಟೆಂಟ್ ಕ್ರಿಯೇಟರ್ಸ್ ಆದಮೇಲೆ ಬೇಕಾದ್ರೆ ಪ್ರೀಮಿಯಮ್ ತಗೊಳ್ಳಿ. ತುಂಬ 10,000 ಇದೆ, 20,000 ಇದೆ, 30,000 ಇದೆ, ಇದೆಲ್ಲ ತುಂಬ ಇದೆ. ಬಟ್ ಅದೆಲ್ಲ ಬೇಡ. ಸದ್ಯಕ್ಕೆ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದನ್ನೀಗ ಅನ್ಬಾಕ್ಸ್ ಮಾಡ್ತೀನಿ. ಸೆಲ್ಫಿ ಸ್ಟಿಕ್ದು ಬ್ಲೂಟೂತ್ ಇದೆ. ಬ್ಲೂಟೂತ್ ಕನೆಕ್ಷನ್ ಮಾಡ್ಕೊಂಡು ಆಪ್ರೇಟ್ ಮಾಡ್ಬೋದು. ಸೆಲ್ಫಿ ಸ್ಟಿಕ್ದು ಯಾವ ಥರ ರೊಟೇಷನ್ ಇದೆ ಏನು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಈ ಟ್ರೈಪೋರ್ಡ್ ಉಂಟಲ್ಲ, ತುಂಬ ಉದ್ದ ಇದೆ. ನನಗಿಂತನೂ ಉದ್ದ ಇದೆ. ಇದನ್ನು ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಇದು ಬಂದು ರೊಟೇಷನ್ ಮಾಡೋದು. ಈ ಥರ 360 ಡಿಗ್ರಿ ರೊಟೇಟ್ ಆಗುತ್ತೆ. ಇಲ್ಲಿ ಮೊಬೈಲ್ನ ಇಟ್ಕೊಂಡು ಕ್ಯಾಪ್ಚರ್ ಮಾಡ್ಬೋದು. ಇದು ಬಂದು ಅಯ್ಯೋ ಏನೋ ಬಿದ್ದೋಯ್ತು. ಇದನ್ನು ಈ ಥರ ಲೂಸ್ ಮಾಡಿ ಲೈಕ್ ಈ ಥರ ಎಲ್ಲಾಗುತ್ತೆ. ತುಂಬ ಉದ್ದ ಇದೆ. ತುಂಬ ಅಂದರೆ ತುಂಬ ಉದ್ದ ಇದೆ. ತುಂಬ ಉದ್ದ ಇದೆ. ಈ ಥರ ರಿಮೂವ್ ಮಾಡಿ. ಇದು ಅರೌಂಡ್ ನನಗಿಂತ ಹೈಟ್ ಇದೆ. ತುಂಬ ಹೈಟ್ ಇದೆ ನೋಡಿ ಎಷ್ಟುದ್ದ ಇದೆ. 5.7 ಫೀಟ್ ಬರ್ತದೆ. ನನಗಿಂತ ಹೈಟ್ ಇದೆ. ಇದನ್ನು ಕಂಟೆಂಟ್ ಕ್ರಿಯೇಟರ್ಸ್ ವಿಡಿಯೋ ಮಾಡ್ಬೋದು. ಚೆನ್ನಾಗಿದೆ. ನೀವು ಒಂದ್ಸತಿ ಬೈ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಉದ್ದ ಇದೆ. ಸ್ನೇಹಿತರೆ, ನನಗೆ ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ. ವಾಯ್ಸು ತುಂಬ ಲೌಡ್ ಅನಿಸ್ತೈತೆ. ಯಾಕಂದರೆ ನಂದು ಇರೋದೇ ಎಕೋ ಆಗಿ. ಮುಂದೆ ಹೇಳಿದ್ದೀನಿ ಆಲ್ರೆಡಿ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮುಂದಿನ ಕಂಟೆಂಟ್ಗಾಗಿ, ಒಳ್ಳೆ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್.